ಅದು ಶತಮಾನದ ಇತಿಹಾಸ ಹೊಂದಿರುವಂತಹ ಶಾಲೆ. ಇಲ್ಲಿ ಓದಿರುವಂತಹ ಸಾವಿರಾರು ವಿದ್ಯಾರ್ಥಿಗಳು ಇಂದಿಗೆ ದೇಶ ವಿದೇಶಗಳಲ್ಲಿ ಉನ್ನತ ಸ್ಥಾನದಲ್ಲಿದ್ದಾರೆ. ಇಂಥ ಹೆಗ್ಗಳಿಕೆ ಹೊಂದಿರುವಂತಹ ಶಾಲೆಯಲ್ಲಿ ಈ ಬಾರಿಯ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಶೂನ್ಯ ಸುತ್ತುವ ಮೂಲಕ ಶತಮಾನದ ಶಾಲೆ ಮಂಕಾಗಿದೆ. ಎಸ್ಎಸ್ಎಲ್ಸಿನಲ್ಲಿ ಶತಮಾನದ ಶಾಲೆಯ ಶೂನ್ಯ ಸಾಧನೆ. ಪರೀಕ್ಷೆ ಬರೆದಿದ್ದ 38ಕ್ಕೆ 38 ವಿದ್ಯಾರ್ಥಿಗಳು ಫೇಲ್. ಇದು ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕಿನ ಸರ್ಕಾರಿ ಅನುದಾನಿತ ಬಿಜಿಎಂಎಲ್ ಪ್ರೌಢಶಾಲೆ. 1899ರಲ್ಲಿ ಕೆಜಿಎಫ್ನಲ್ಲಿ ಚಿನ್ನದ ಗಣಿ ನಡೀತಾ ಇದ್ದ ಕಾಲದಲ್ಲಿ ಬ್ರಿಟಿಷ್ ಅಧಿಕಾರಿಗಳ ಮಕ್ಕಳು ಹಾಗೂ ಇಲ್ಲಿನ ಕಾರ್ಮಿಕರ ಮಕ್ಕಳಿಗಾಗಿ ಈ ಶಾಲೆಯನ್ನ ತೆರೆಯಲಾಗಿತ್ತು. ಆದರೆ ಶತಮಾನದ ಇತಿಹಾಸ ಹೊಂದಿರುವಂತಹ ಈ ಶಾಲೆ ಈ ಬಾರಿ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಸೊನ್ನೆ. ಈ ಶಾಲೆಯಲ್ಲಿ ಓದ್ತಾ ಇದ್ದಂತ 24 ಬಾಲಕರು ಹಾಗೂ 14 ಬಾಲಕಿಯರು ಸೇರಿ ಒಟ್ಟು 38. ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ. ಬಿ ದ ಬಾಸ್. 8 ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆದಿದ್ರು. ಆದರೆ ಒಬ್ಬರೂ ಪಾಸ್ ಆಗಿಲ್ಲ. 38ಕ್ಕೆ 38 ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ. ಶಾಲಾ ಪ್ರಾಂಶುಪಾಲರನ್ನ ಕೇಳಿದಕ್ಕೆ ಇಲ್ಲಿನ ಮಕ್ಕಳು ಎಲ್ಲರೂ ತಮಿಳು ಭಾಷಿಕರಿದ್ದು ಇವರಿಗೆ ಭಾಷೆ ಸಮಸ್ಯೆ ಜೊತೆಗೆ ಶಾಲೆಯಲ್ಲಿ ಬೋಧಕ ಸಿಬ್ಬಂದಿ ಕೊರತೆ ಇದೆ ಅಂತಿದ್ದಾರೆ. ಇಲ್ಲಿ ಶಿಕ್ಷಕರ ಕೊರತೆ ಇರೋದ್ರಿಂದ ಮಕ್ಕಳು ಬಹಳ ಅದು ಹೇಳೋದಕ್ಕಾಗಲ್ಲ. ಸಿಂಗಲ್ ಪೇರೆಂಟ್ ಇರೋರು ಎಲ್ಲ ತಮಿಳುನಾಡಲ್ಲಿರ್ತಾರೆ. ಅಜ್ಜಿ ಮನೆಯಲ್ಲಿ ಬಂದು ಓದ್ಕೊಳ್ಳುವಂಥ ಮಕ್ಕಳು, ಅವ್ರ ತಾಯಂದರು ಎಲ್ಲ ಬೇರೆ ಮನೆಗಳಲ್ಲಿ ಕೆಲಸ ಮಾಡೋದು, ಫ್ಯಾಕ್ಟ್ರಿಗಳಿಗೆ ಹೋಗೋದು ಬೆಂಗಳೂರಿಗೆ, ಈ ಥರ ಮಕ್ಕಳುಗಳೇ ಇಲ್ಲಿ ಇರೋದ್ರಿಂದ ಇವ್ರಿಗೆ ಪ್ರಾಥಮಿಕ ಶಿಕ್ಷಣದಲ್ಲಿ ತುಂಬ ಹಿನ್ನಡೆ ಆಗಿಬಿಟ್ಟು ಪ್ರೌಢಶಾಲೆಗೆ ಒಳ್ಳೆ ಫಲಿತಾಂಶ ಕೊಡೋದಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ಸರ್. ಇನ್ನು ಗಣಿ ನಡೀತಾ ಇದ್ದಷ್ಟು ಕಾಲ ಬಿಜಿಎಂಎಲ್ ಶಾಲೆಯಲ್ಲಿ ಉತ್ತಮ ಶಿಕ್ಷಣ ಸಿಗ್ತಿತ್ತು. ಜೊತೆಗೆ ಸಾವಿರಾರು ಮಕ್ಕಳು ಇಲ್ಲಿ ಓದ್ತಾ ಇದ್ರು. 2001ರಲ್ಲಿ ಕೆಜಿಎಫ್ ಚಿನ್ನದ ಗಣಿಗೆ ಬೀಗ ಹಾಕಿದ ನಂತರ ಶಾಲೆ ಮಂಕಾಗಿದೆ. 25 ವರ್ಷಗಳಿಂದ ಗುಣಮಟ್ಟ ಕಳೆದುಕೊಳ್ಳುತ್ತಾ ಬಂದಿದೆ. ಇನ್ನು ಕಾರ್ಮಿಕರ ಮಕ್ಕಳ ಹಿತದೃಷ್ಟಿಯಿಂದ ಈ ಶಾಲೆಯನ್ನ ರಾಜ್ಯ ಸರ್ಕಾರದ ನಿಯಂತ್ರಣಕ್ಕೆ ತೆಗೆದುಕೊಳ್ಳಬೇಕು ಅನ್ನೋ ಪ್ರಯತ್ನ ನಿರಂತರವಾಗಿ ನಡೀತಿದೆ. ಇದಕ್ಕೆ ಬಿಜಿಎಂಎಲ್ ಆಡಳಿತ ಮಂಡಳಿಯೂ ಒಪ್ಪಿದೆ. ಆದರೆ ರಾಜ್ಯ ಸರ್ಕಾರ ಹಾಗೂ ಶಿಕ್ಷಣ ಇಲಾಖೆ ಹಿಂದೇಟು ಹಾಕ್ತಿವೆ. ಸಾರ್ವಜನಿಕರು ಹಿತದೃಷ್ಟಿಯಿಂದ ಅದು ಸರ್ಕಾರಕ್ಕೆ ತೆಗೆದುಕೊಳ್ಬೇಕು ಅಂತ ಅಂದ್ಬಿಟ್ಟು ಮಾನ್ಯ ಶಾಸಕರು ಕೆಜಿಎಫ್ ಹಾಗೂ ಸಾರ್ವಜನಿಕರೆಲ್ಲನೂ ಸಹ ಕೇಳ್ತಾ ಇದ್ದಾರೆ. ಅದು ಪ್ರಪೋಸಲ್ನ ಸರ್ಕಾರದ ಹಂತದಲ್ಲಿದೆ. ಶಾಲೆ ಭಾಳ ಹಳೆ ಶಾಲೆನೇ, ಎಲ್ಲ ಸೌಕರ್ಯಗಳು ಇರುವಂತಹದ್ದು, ಜಮೀನಿದೆ, ಎಲ್ಲ ಇದೆ. ಆದರೆ ಮುಖ್ಯವಾಗಿ ಶಿಕ್ಷಕರ ಕೊರತೆ ಇದೆ. ಈ ಶಾಲೆ ಬರೋಬ್ಬರಿ 126 ವರ್ಷಗಳ ಇತಿಹಾಸವನ್ನ ಹೊಂದಿದೆ. ರಾಜ್ಯದ ಮೊದಲ ಇಂಗ್ಲಿಷ್ ಶಾಲೆ ಎನ್ನುವ ಹೆಗ್ಗಳಿಕೆ ಸಹ ಪಡೆದುಕೊಂಡಿದೆ. ಹೀಗಾಗಿ ಈ ಶಾಲೆಯನ್ನ ಆಂಗ್ಲೋ ಆಫ್ರಿಕನ್ ಶಾಲೆ ಅಂತ ಕರೆಯಲಾಗ್ತಿತ್ತು. ಇನ್ನು ಕೆಜಿಎಫ್ನ ಬಿಜಿಎಂಎಲ್ ಶಾಲೆ ಜೊತೆಗೆ ನಾಚಹಳ್ಳಿಯ ವಿಶ್ವೇಶ್ವರಯ್ಯ ಖಾಸಗಿ ಶಾಲೆಯೂ ಕೂಡ ಶೂನ್ಯ ಸುತ್ತಿದೆ. ಈ ಶಾಲೆಗಳು ದಿಕ್ಕಿಲ್ಲದಂತೆ ನಿಂತಿದ್ದು ಸರ್ಕಾರ ಈ ಕಡೆ ಗಮನ ಕೊಡಬೇಕಿದೆ. ರಾಜೇಂದ್ರ ಸಿಂಹ, ಟಿವಿ9 ಕೋಲಾರ.